ಹಾಸನ ಜಿಲ್ಲೆ ಆಲೂರು ತಾಲೂಕಿನ ರೈತರ ಜೀವನಾಡಿಯಾಗಬೇಕಿದ್ದ ವಾಟೆಹೊಳೆ ಜಲಾಶಯ ಇದ್ದರೂ ಇಲ್ಲದಂತಾಗಿದೆ. ಜಲಾಶಯ ಸಂಪೂರ್ಣವಾಗಿ ಹೂಳಿನಿಂದ ತುಂಬಿ ಹೋಗಿದ್ದು ನಾಮಕಾವಸ್ಥೆಗೆ ಮಾತ್ರ ಡ್ಯಾಂ ಎಂಬಂತಾಗಿದೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಜಲಾಶಯ ಭರ್ತಿಯಾದಾಗ ಕೇವಲ ಬಾಗಿನ ಬಿಡಲು ಮಾತ್ರ ಫೋಟೋಗೆ ಪೋಸ್ ನೀಡುತ್ತಾರೆ ಹೊರತು ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂಬುದು ಸ್ಥಳೀಯರ ಆಕ್ರೋಶವಾಗಿದೆ. ಈ ವಾಟೆಹೊಳೆ ಜಲಾಶಯ ಬೇಲೂರು ಹಾಗೂ ಆಲೂರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಬರುತ್ತದೆ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಎಂಬಂತೆ ಈ ಎರಡೂ ಕ್ಷೇತ್ರಗಳ ನಡುವೆ ಜಲಾಶಯದ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಹೀಗಾಗಿ ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಹಾಗೂ ಆಲೂರು ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜುನಾಥ್ ಅವರು ಒಗ್ಗೂಡಿ ಸರ್ಕಾರದಿಂದ ವಿಶೇಷ ಅನುದಾನ ತಂದು ಹೂಳು ಎತ್ತುವ ಕಾರ್ಯ ಮಾಡಬೇಕು ಎಂದು ಕರವೇ ಜಿಲ್ಲಾ ಕಾರ್ಯದರ್ಶಿ ರಘುಪಾಳ್ಯ ಆಗ್ರಹಿಸಿದ್ದಾರೆ. ಇನ್ನು ಜಲಾಶಯದಿಂದ ನೀರು ಹೊರಬಿಟ್ಟಾಗ ತಗ್ಗು ಪ್ರದೇಶದಲ್ಲಿರುವ ಸೇತುವೆ ಮುಳುಗಡೆಯಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ರೈತರು ಹಾಗೂ ವಾಹನ ಸವಾರರು ಪ್ರತಿನಿತ್ಯ ಪರದಾಡುವಂತಾಗಿದೆ. ರಸ್ತೆಗಳೆಲ್ಲ ಗುಂಡಿಮಯವಾಗಿದ್ದು ತಡೆಗೋಡೆಯೂ ಇಲ್ಲದೆ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಅಧಿಕಾರಿಗಳು ಹಾಗೂ ಶಾಸಕರು ಎಚ್ಚೆತ್ತುಕೊಂಡು ಜಲಾಶಯದ ಅಭಿವೃದ್ಧಿ ಹಾಗೂ ಇಲ್ಲಿ ಶಾಶ್ವತ ಮೇಲ್ಸೇತುವೆ ನಿರ್ಮಾಣ ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಉಗ್ರ ಹೋರಾಟ ಮಾಡುವುದಾಗಿ ರಘುಪಾಳ್ಯ ಹಾಗೂ ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ವಾಟೆಹೊಳೆ ಟು ಮದಗಟ್ಟ ಬೇಲೂರು ಹೋಗಂತ ರಸ್ತೆಯಲ್ಲಿ ಇವಾಗ ನಮ್ಮ ಏನು ವಾಟೆಹೊಳೆ ಡ್ಯಾಮ್ ಇದೆ ಅದರ ಕೆಳಗಡೆ ಒಂದು ಹೊಳೆಗೆ ಹೋಗಿರುವಂಥ ನೀರಿನ ಒಂದು ಜಾಗದಲ್ಲಿ ಭಾರಿ ಗುಂಡಿ ಬಿದ್ದು ವ್ಯವಸ್ಥೆ ಸರಿ ಇಲ್ಲ. ಅದನ್ನು ಈ ಮೇಲ್ಕಡೆಯಿಂದ ಅಂತ ಅಧಿಕಾರಿಗಳು ಅದ್ರ ಬಗ್ಗೆ ಒಂಚೂರು ವಿಚಾರಿಸಿ ನೋಡಿ ಅದ್ರ ಬಗ್ಗೆ ಒಂಚೂರು ಕ್ರಮ ತಗೊಂಡು ಆ ಗುಂಡೆಯಲ್ಲಿ ಒಂದು ರಸ್ತೆ ಒಂದು ಸ್ವಚ್ಛ ಮಾಡಿ ರೆಡಿ ಮಾಡಿಕೊಡ್ಬೇಕು ಅಂತ ಈ ಜನಗಳಿಗೆ ತೊಂದರೆ ಆಗದಂಥ ರೀತಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾವು ಕೇಳ್ಕೊಳ್ತಿದ್ದೀವಿ ಸರ್. ನಮ್ಮ ಹೆಸರು ಹರೀಶ್ ಅಂತ ಹೇಳಿ. MLA ಯಾರು ಬರ್ತಾರೆ ಇಲ್ಲಿಗೆ? ಬೇಲೂರಿಂದ ನಮ್ಮ ಹುಲ್ಲಳ್ಳಿ ಸುರೇಶ್ ಅವರು ಮತ್ತೆ ನಮ್ಮ ಸಕಲೇಶಪುರ ಸಿಮೆಂಟ್ ಮಂಜಣ್ಣ ಅವರು ಯಾರೇ ಒಂದು ವ್ಯಕ್ತಿ ಆದರೂ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಈ ವಿಚಾರ ಕೇಳ್ಕೊಳ್ತಿದ್ದೀವಿ ಸರ್. ರೋಡಲ್ಲಿ ತಿರ್ಗಾಡಕ್ಕಾಗಲ್ಲ, ಡ್ಯಾಮ್ ನೋಡಿರೆಲ್ಲ ಹೌಚ್ ಬಂದು ನಿಂತಿದ್ದಾವೆ. ಸಾರ್ವಜನಿಕರು ಒಡ್ಡಾಡೋ ರೋಡ ಇದು. ಬುತ್ತಿ ಬೆಳ್ಕೊಂಡು ನಿಂತಿದೆ, ಮರ ಗಿಡ ಜಾಸ್ತಿ ಇದೆ. ಇಲ್ಲಿ ಸೇತುವೆ ಇಲ್ಲ ಒಂದು ಒಡ್ಡಾಡಕ್ಕೆ, ಆಮೇಲೆ ಹೌಚ್ ಬಂದು ನಿಂತಿದೆ. ಇಲ್ಲಿ ಕತ್ಲೆ ಬಗೆಯಲ್ಲಿ ಬಂದರೆ ಜನ ಹಳ್ಳ, ಆ ಕಡೆಲೂ ಹಳ್ಳ ಈ ಕಡೆಲೂ ಹಳ್ಳ, ಒಡ್ಡಾಡಕ್ಕೆ ಸಖತ್ ಪ್ರಾಬ್ಲಮ್ ಆಗಿದೆ. ಸೇತುವೆ ಮಾಡಿ ಒಂದು ಸಾರ್ವಜನಿಕರಿಗೆ ಒಂದು ತಿರುಗಾಡಕ್ಕೆ ದಾರಿ ಕೊಟ್ಟು ಏನೋ ಡ್ಯಾಮ್ ಕ್ಲೀನ್ ಮಾಡ್ತಾರೆ ಅಂತ ವಾಟೆಹೊಳೆ ಡ್ಯಾಮ್ ಹೇಳ್ಕೊಳ್ಳೋಕೆ ಹೆಸರುವಾಸಿ ಆಗಿದೆ. ಅದರಲ್ಲಿ ಬೇರೆ ಈ ಥರ ಎಲ್ಲ ಹೌಚ್ ಬಂದು ನಿಂತಿದೆ. ನೋಡಿ ಏನು ಪ್ರಾಬ್ಲಮ್ ಏನು ಸಾಲ್ವ್ ಮಾಡ್ತಿರೋ ಇಲ್ವೋ, ಹಿಂಗೆ ಒಡ್ಡಾಡೋದ ಸಾರ್ವಜನಿಕರು. ರಾಜಕೀಯದವ್ರು ನೋಡಿರಿ ಈ ಕಡೆ ತಿರುಗಿ ನೋಡಲ್ಲ. ರೋಡು ಎಷ್ಟೊಂದು ಗುಂಡಿಗಳು ಬಿದ್ದಿದ್ದಾವೆ. ಮಳೆ ನೀರು ಡ್ಯಾಮಲ್ಲಿ ನೀರು ತುಂಬಿದ್ರೆ ರೋಡ್ ಮೇಲೆ ಬರುತ್ತೆ, ರೋಡ್ ಬ್ಲಾಕ್ ಮಾಡ್ತಾರೆ. ನಮ್ಗೆ ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬ್ರಿಡ್ಜಿದು ಸೇತುವೆ ಮಾಡಿದರೆ ತುಂಬ ಒಳ್ಳೆಯದು. ನೀರು ಬಂದರೆ ಇಲ್ಲಿ ರೋಡೇ ಬ್ಲಾಕ್ ಮಾಡಿಬಿಡ್ತಾರೆ, ಬರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಗುಂಡಿಗಳು ಮತ್ತು ರೋಡ್ ನೋಡಿದರೆ ಈ ಥರ ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ನೋಡಿ ಸಹಕರಿಸಿ ಒಂಚೂರು ಗುಂಡಿಗಳು ಮುಚ್ಚಿಸಿ ಒಂಚೂರು ರೋಡ್ ಮಾಡಿ ಸೇತುವೆ ಮಾಡಿಕೊಟ್ರೆ ತುಂಬ ಉಪಕಾರ ಆಗುತ್ತೆ. ಒಂಚೂರು ಇದ್ರ ಬಗ್ಗೆ ಬಗೆಹರಿಸ್ಕೊಟ್ರೆ ತುಂಬ ಒಳ್ಳೆಯದು ಸರ್.